ಹಿಂದಿಯಲ್ಲಿ ಬೇರೆ ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋದು. ಅರೆ ನೀವೇನು ಉತ್ತರ ಭಾರತದವರು ಬಂದಿದ್ದೀರಲ್ಲ, ಅರೆ ಅನ್ಎಜುಕೇಟೆಡ್ ನೀವೆಲ್ಲ. ದಕ್ಷಿಣ ಭಾರತದಲ್ಲಿ ಅತಿ ಎಜುಕೇಟೆಡ್ ಅಂದರೆ ಶಿಕ್ಷಣ ಪಡೆದಂತಹ ರಾಜ್ಯಗಳ ಪೈಕಿ ಎಲ್ಲ ನೀವು ತೆಗೆದು ನೋಡಿದ್ರೆ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಇವೆಲ್ಲ ಟಾಪ್ ಲಿಸ್ಟಲ್ಲಿ ಬರ್ತವೆ. ಎಲ್ಲ ಎಜುಕೇಟೆಡ್ ಇದ್ದಾರೆ. ನಿಮ್ಗಳ ಥರ ಮೂರ್ಖರಿಲ್ಲ ಉತ್ತರ ಭಾರತೀಯರ ಥರ. ನಾನು ಏನು ಹೇಳ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಇದನ್ನು ಯೂಟ್ಯೂಬ್ಗೆ ಹಾಕ್ತೀವಿ ನಾವು, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೇಳ್ಕೊಂಡ್ಬಿಡಿ. ನೋಡಿ, ಟ್ರಾನ್ಸ್ಲೇಷನ್ ಬರುತ್ತಲ್ಲ ಹಿಂದಿನಲ್ಲಿ, ಅದನ್ನು ಕೇಳ್ಕೊಂಡ್ಬಿಡಿ. ಆಮೇಲೆ ಶೇರ್ ಕೂಡ ಮಾಡಿ. ಅಲ್ಲ, ಇವರೆಲ್ಲ ಎಲ್ಲಿಂದ ಬರ್ತಾರೆ ಗೊತ್ತಾ? UP ಬಿಹಾರಿಂದ ಬರ್ತಾರೆ. ಇವಕ್ಕೇನು ಗೊತ್ತೇ ಇರಲ್ಲ. ಯಾವುದೋ ಕಿತ್ತೋಗಿರೋ ಶಾಲೆಗಳಲ್ಲಿ ABCDನೇ ಬರಲ್ಲ. ಅಂಥ ಶಿಕ್ಷಕರ ಕೈಯಲ್ಲಿ ಸಿಕ್ಕಾಕೊಂಡು ಕಲ್ತು ಬಂದಿರ್ತಾವೆ. ಅಲ್ಲೇನೂ ಕಂಡಿರಲ್ಲ, ಇಲ್ಲಿ ಕಂಡಿರ್ತಾರೆ. ಸೊ ಇಲ್ಲಿ ಕಂಡಿದ ನಂತರ ಈ ಥರ ಮಾಡಿಬಿಡ್ತಾವೆ. ಏನೋ ಕಿಮ್ಮತ್ತೇ ಇರಲ್ಲ. ಸಿಕ್ಬಿಡ್ತಲ್ಲ, ಪಬ್ಬು ಬಾರು ಆರಾಮ್ಸಿ ಎಲ್ಲನೂ ಕೂಡ ಕೈಗೆ ಸಿಕ್ಬಿಡತ್ತಲ್ಲ. ಅವ್ರ ಊರಲ್ಲಿ ನೀರು ಇರಲ್ಲ, ಗಲೀಜು. ಏನು ಮಾಡ್ತೀರಾ? ಅರೆ ಉತ್ತರ ಭಾರತದ ಜನರೇ, ಅದ್ಯಾರೋ ಮತ್ತೊಬ್ಬ ಹೇಳ್ತಾನೆ, ಉದ್ಯಮಿ ಹೇಳ್ತಾನೆ, ನೀವು ಬೆಂಗಳೂರಲ್ಲಿ ಕನ್ನಡಿಗರು ಕನ್ನಡ ಅಂತ ತುಂಬ ನಮಗೆ ಇರಿಟೇಟ್ ಆಗ್ತಾ ಇದೆ, ನಾವು ಬೆಂಗಳೂರು ಬಿಟ್ಟು ಎಲ್ಲ ಕಂಪ್ನಿಗಳನ್ನು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅರೆ ಫಸ್ಟ್ ತೊಗೊಂಡು ಹೋಗಿ. ಯಾಕೆ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಗಳು ಪಾಸ್ಔಟ್ ಆಗುವ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ. ನೀವೇನಾದರೂ ಬಿಟ್ಟು ಹೋದ್ರಿ ಅಂತಂದರೆ ಅಲ್ಲಿ ಯಾರು ಬರ್ತಾರೆ? ಅಲ್ಲಿ ಏನಿದೆ ಅಂತ ಬರ್ತಾರೆ. ನೀವೇನಾದರೂ UP ಬಿಹಾರ್ಗೆ ಏನಾದರೂ ಕಳಿಸ್ತೀರಾ? ಬಿಹಾರ್ಗೆ ಏನಾದರೂ ಕಂಪ್ನಿಗಳನ್ನು ಸ್ಥಾಪನೆ ಮಾಡ್ತೀರಾ? ನಿಮ್ಮ ಕಂಪ್ನಿಗಳಲ್ಲ. ಪಾಪ ರಾಮ ಮಂದಿರದ ಈ ಬಲ್ಬ್ಗಳನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನು ಬಿಡ್ತಾರಾ? ಅತಿ ಸೆಕ್ಯೂರ್ ಸೇಫೆಸ್ಟ್ ಪ್ಲೇಸ್ ಅಂತಂದರೆ ಅದು ಬೆಂಗಳೂರು. ಇದನ್ನು ಮನವರಿಕೆ ಮಾಡ್ಕೊಳ್ಳಿ. ಅದು ಯಾರೋ ಉದ್ಯಮಿ ದೊಡ್ಡದಾಗಿ ಟ್ವೀಟ್ ಮಾಡ್ಕೊಳ್ತಾನೆ. ಅರೆ ನೀವು ಬಿಟ್ಟು ಹೋದ್ರೂ ಕೂಡ ಟ್ವೀಟ್ VTU ಇದೆ, ಎಂತೆಂಥ ಎಜುಕೇಟೆಡ್ ಯೂನಿವರ್ಸಿಟಿ ಇದೆ ಅವಾಗ ಗೊತ್ತಾ ನಿಮಗೆ? ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿ ಇದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ. ಅಂಥ ಪವಿತ್ರ ಮತ್ತು ಅಂಥ ಜ್ಞಾನ ದೇಗುಲಗಳಿಂದ ಬರುವಂತಹ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಇಂಜಿನಿಯರ್ಗಳು, ನಮ್ಮ ಡಾಕ್ಟರ್ಗಳು, ಅಂಥ ಎಜುಕೇಟೆಡ್ ಜನ ನಾವೇ ಜಾಸ್ತಿಯಾಗಿ ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ನೀವು ಬಿಟ್ಟು ಹೋದ್ರೂ ಕೂಡ ಏನು ಪರವಾಗಿಲ್ಲ, ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. ನಾವು ಹೊಸ ಕಂಪ್ನಿಗಳನ್ನು ಸ್ಥಾಪನೆ ಮಾಡ್ಕೊಳ್ತೀವಿ. ಬಿಟ್ಟು ಹೋಗೋದಾದರೆ ಬಿಟ್ಟು ಹೋಗಿ. ವಿಪ್ರೋ ಅಂತ ದೊಡ್ಡ ಕಂಪ್ನಿಗಳು, ಇನ್ಫೋಸಿಸ್ ಅಂತ ದೊಡ್ಡ ಕಂಪ್ನಿಗಳು ರಾಷ್ಟ್ರ ಮಟ್ಟದಲ್ಲಿ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದುಕೊಳ್ಳೋದಕ್ಕೆ ಕಾರಣಕರ್ತರು ಯಾರು ಗೊತ್ತಾ? ಇವರೇ, ಕನ್ನಡಿಗರು. ದೊಡ್ಡ ಈ ಯುರೋಪ್ ಕಂಟ್ರಿಗಳಲ್ಲಿ ದೊಡ್ಡ ಕಂಪ್ನಿಗಳಿದಾವಲ್ಲ, ಅದರಲ್ಲೆಲ್ಲ ಕನ್ನಡಿಗರೇ ಜಾಸ್ತಿ ಇಂಜಿನಿಯರ್ಸ್ ಇದ್ದಾರೆ. ನೀವು ಇಲ್ಲಿಂದ ಬೆಂಗಳೂರಿಂದ ನೀವು ಕಂಪ್ನಿಗಳನ್ನು ತೊಗೊಂಡು ಹೋದರೆ ಬೆಂಗಳೂರೇನು ಬರಿದಾಗಲ್ಲ, ಕನ್ನಡಿಗರನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮಲ್ಲೂ ಕೂಡ ವೆಲ್ ಎಜುಕೇಟೆಡ್ ಜನ ಇದ್ದಾರೆ. ನಿಮ್ಗಳ ಥರ ಎಜುಕೇಟೆಡ್ ಏಡಿಯನ್ಸ್ ಇಲ್ಲ, ನೆನಪಿಟ್ಕೊಳ್ಳಿ. ಇನ್ನು ಈ ಒಂದು ಇದ್ರ ಕಡೆ ಬರೋದಾದರೆ, ಯಾವುದೋ ಏನಾಗಿದೆ ಅಂತಂದರೆ, ಈಗ ಫಸ್ಟ್ ಈ ಆಡಿಯೋನ ನೋಡ್ಕೊಂಡು ಬಿಡಿ. किसको पूछने का? बनाएगा वीडियो, बना वीडियो। हेलो, मारो चलेगा, मारो वीडियो बनाएगा ना? बना रहे बना वीडियो। हाँ, बना वीडियो, चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे, ऐसे मेरा पैर कुचला, उसके बाद ये वीडियो बना रहे खड़े होके। किसको पूछने का? बनाएगा वीडियो, बना वीडियो। हेलो, मारो चलेगा, मारो वीडियो बनाएगा ना? बना रहे मारो वीडियो। हाँ, बना वीडियो, चल बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे, ऐसे मेरा पैर कुचला, उसके बाद ये वीडियो बना रहे खड़े होके। किसको पूछने का? बनाएगा वीडियो, बना वीडियो। हेलो, मारो ಎಸ್, 7 ಸರ್ತಿ ಚಪ್ಪಲಿಂದ ಹೊಡೆದ್ರು ಕೂಡ ಅವ್ನು ತಪ್ಪೇ ಇದ್ರೂ ಕೂಡ, ಸಪೋಸ್ ತಪ್ಪಿತ್ತು ಅಂತಂದರೆ ಅವ್ನು ಹೇಳ್ತಾನೆ, ಸರ್ ಮೇಡಮ್ CCTVನ ಚೆಕ್ ಮಾಡಿ ಅಂತ ಹೇಳ್ತಾನೆ. CCTV ಚೆಕ್ ಮಾಡ್ಕೊಳ್ಳಿ, ನಿಮ್ಮದೇ ತಪ್ಪಿದೆ, ನೀವು ಒಂದು ಸ್ವಲ್ಪ ಕಾಲಿಗೇನು ತಾಕಿಲ್ಲ, ಆದರೂ ಕೂಡ ನೀವು ಈ ಥರ ನಾಟಕ ಮಾಡ್ತಿದ್ದೀರಾ ಅಂತ ಸೆನ್ಸೇಷನ್ ಕ್ರಿಯೇಟ್ ಮಾಡೋದು. ಇದೇ ಏನಾದರೂ ಘಟನೆ ಮಹಾರಾಷ್ಟ್ರನೋ ಅಥವಾ ಇದೇ ಡೆಲ್ಲಿನಲ್ಲಿ ಏನಾದರೂ ನಡೆದಿದ್ದರೆ ಏನಾಗ್ತಿತ್ತು ಗೊತ್ತಾ?
ತಿರುಸಿ ಕಪಾಳಕ್ಕೆ ಹೊಡೆದು ಕಳಿಸ್ತಾ ಇದ್ರು. ನಿಮ್ಮ ಇದೇ ಹಿಂದಿ ವಾಲಗಳು, ಇದೇ ಹಿಂದಿ ರಾಜ್ಯಗಳೇನಾದರೂ ಆಗಿದ್ದಿದ್ರೆ ಇಲ್ಲೆಲ್ಲ ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಂಡು ಬಿಡ್ತಾರೆ. ರಕ್ಷಣೆಗಿಲ್ಲ ನಮಗೆ ಅಂತ ಹೇಳ್ಕೊಳ್ತಾರೆ. ಅರೆ ನಿಮ್ಮಲ್ಲಿ ಎಷ್ಟು ರಕ್ಷಣೆ ಇದೆ? ಕ್ರೈಮ್ ರೇಟಲ್ಲಿ ಇವರೆಲ್ಲ ಎಜುಕೇಟೆಡ್ ಲಿಸ್ಟ್ಗಳ ಪಟ್ಟಿಯಲ್ಲಿ ಸೇರಲ್ಲ ಇವರ ರಾಜ್ಯಗಳು. ಕ್ರೈಮ್ ರೇಟ್ ಪಟ್ಟಿಗಳು ಸೇರ್ಕೊಳ್ತವೆ. ಕ್ರೈಮ್ ರೇಟ್ ಅತಿ ಹೆಚ್ಚು ಕ್ರೈಮ್ ರೇಟ್ ಇರುವಂತಹ ರಾಜ್ಯಗಳ ಪಟ್ಟಿಯನ್ನು ಕೊಡುವಂತಂದ್ರೆ ನೀವೇನಾದರೂ ಗೂಗಲಲ್ಲಿ ಹೊಡೆದ್ರೆ ಇವ್ರ ರಾಜ್ಯಗಳೇ ಬರುತ್ತೆ. ಅಂತ ನಾಚಿಕೆಗೇಡಿನ ರಾಜ್ಯಗಳಿಂದ ಬಂದು ಇವರು ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ. ಅಯ್ಯೋ ನನಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಬೊಗಳೆ ಬಿಡ್ತಾರಲ್ಲ, ಇನ್ನೆಷ್ಟಂತ ಸಹಿಸ್ಕೊಳ್ಳೋದು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಇಲ್ಲ ನನ್ನಿಂದ ತಪ್ಪಾಗಿದೆ, ನಾನು ಪ್ರೆಗ್ನೆಂಟ್ ಇದ್ದೆ, ಅದಕ್ಕೋಸ್ಕರ. ಅಲ್ಲ, ನಿಮಗೆ ಹಿಂದಿ ವಾಲಗಳು ಅಥವಾ ನಮ್ಮಲ್ಲಿ ಯಾರೂ ಭೇದ ಭಾವ ಮಾಡಲ್ಲ. ರಾತ್ರಿ 12 ಗಂಟೆ ಆದರೂ ಸೆಕ್ಯೂರ್ ಆಗಿ ತಮ್ಮ ಮನೆಗಳಿಗೆ ಬಿಟ್ಟು ಬಿಡ್ತಾರೆ ನಮ್ಮ ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಗಳು. ಅದೇ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ, ಇದೇ UP ಬಿಹಾರಲ್ಲಿ ಹೋಗಿ ನಿಮ್ಮ ಊರಲ್ಲೇ ಹೋಗಿ ನೀವು ಈ ಥರ ಸೆಕ್ಯೂರ್ ಫೀಲ್ ಆದರೆ ಆಗತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಡಿತದಲ್ಲಿರಲಿ. ಏನು ನೀರು ಇದು ನೆತ್ತಿಗೆ ಹತ್ತಿಬಿಡತ್ತೆ. ಈಗೇನು ನಾವು ನೆಲದಲ್ಲಿ ಇದ್ದೀವಲ್ಲ, ನೀರು ಹತ್ತಿಬಿಡ್ತು ಅಂತಂದರೆ ಹೀಗೆಲ್ಲ ಆಗತ್ತೆ.